ಹಾಯ್ ಫ್ರೆಂಡ್ಸ್, ಸೌ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಹೆರಳಿಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತೇಳಿ ಇವಾಗ ನೋಡೋಣ ಬನ್ನಿ. ನಾನಿಲ್ಲಿ 1 kg ಹೆರಳಿಕಾಯಿನ ತೊಗೊಂಡಿದ್ದೀನಿ. ಹೆರಳಿಕಾಯಿನ ತೊಳೆದ್ಬಿಟ್ಟು ಒಣ ಬಟ್ಟೆಯಲ್ಲಿ ನಾನು ಎಲ್ಲನೂ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನು ಮೀಡಿಯಮ್ ಹೋಳುಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ತಟ್ಟೆಯಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಕಟ್ ಮಾಡಬೇಕಾದ್ರೆ ಇದು ಹೆರಳಿಕಾಯಲ್ಲಿ ರಸ ಬರುತ್ತೆ. ನಾವು ಮಣೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ರಸ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ತಟ್ಟೆಗೆ ಒಂದು ಬೌಲ್ನ ಉಲ್ಟಾ ಮಾಡಿ ಹಾಕ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ತಟ್ಟೆ ಬೌಲು ಎರಡೂ ಸಹ ತೇವಾಂಶ ಇರಬಾರ್ದು. ಆ ರೀತಿಯಾಗಿ ನಾನು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಹೆರಳಿಕಾಯಿನ ನಾವು ತುಂಬ ದಿನಗಳ ಕಾಲ ಇಟ್ಕೊಂಡು ಬಳಸ್ಕೊಳ್ಳೋದ್ರಿಂದ ನಾವು ತೇವಾಂಶ ಇದ್ದರೆ ಬೇಗ ಹಾಳಾಗ್ಬಿಡುತ್ತೆ. ನಾವು ಈ ರೀತಿ ಡ್ರೈ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಎಷ್ಟೇ 1 ವರ್ಷ 2 ವರ್ಷ ಇಟ್ಕೊಂಡ್ರೂ ಸಹ ಹೆರಳಿಕಾಯಿ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ನಾನು ಈ ರೀತಿಯಾಗಿ ಎಲ್ಲನೂ 1 kg ಹೆರಳಿಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಊಟದ ಜೊತೆಲಿ ದಾಲ್ ಜೊತೆಲೆಲ್ಲ ಈ ಒಂದು ಹೋಳು ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಈ ರೀತಿಯಾಗಿ ಇಟ್ಕೊಂಡಾದ್ಮೇಲೆ ಇವಾಗ ನಾನು ಇಲ್ಲೊಂದು ಜಾಡಿ ತೊಗೊಂಡಿದ್ದೀನಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ. ನಾನಿಲ್ಲಿ 200 ಗ್ರಾಮ್ ಉಪ್ಪನ್ನ ತೊಗೊಂಡಿದ್ದೀನಿ. ಉಪ್ಪು ಬಂದ್ಬಿಟ್ಟು ಇದು ಸಾಣೆ ಉಪ್ಪು ಅಂತ ಹೇಳ್ಬಿಟ್ಟು, ನೋಡಿ ಈ ಕಲರ್ ಇದೆ ಸಾಣೆ ಉಪ್ಪು. ನಾನು ಮೊದಲಿಗೆ ಜಾಡಿ ಒಳಗಡೆ 1 ರೌಂಡು ಉಪ್ಪನ್ನ ಸೇರಿಸ್ಕೊಳ್ತೀನಿ. ಮೊದಲು 1 ರೌಂಡ್ ಉಪ್ಪನ್ನ ಸೇರಿಸಾದ್ಮೇಲೆ ಹೆರಳಿಕಾಯ್ದು ಹೋಳು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸೋಟ್ ಹಾಕ್ಕೊಳ್ತೀನಿ. ಮತ್ತು ಅದೇ ರೀತಿಯಾಗಿ ಸ್ವಲ್ಪ ಉಪ್ಪನ್ನ ನಾನು ಸೇರಿಸ್ಕೊಳ್ತೀನಿ. ಈ ರೀತಿಯಾಗಿ ನಾವು ಈ ಥರ ಸೆಂಟ್ರಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ಸಮವಾಗಿ ಮಾಗ್ತವೆ ಹೆರಳಿಕಾಯಿ. ನಾವು ಮೇಲೆ ಮಾತ್ರ ಹಾಕ್ಬಿಟ್ರೆ, ಕೆಳಗಡೆ ಮಾತ್ರ ಹಾಕ್ಬಿಟ್ರೆ ಸೆಂಟ್ರಲ್ಲಿ ಸರಿಯಾಗಿ ಮಾಗಿರೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಲೇಯರಲ್ಲೇ ನಾವು ಹೆರಳಿಕಾಯಿನ ಉಪ್ಪನ್ನ ಸೇರಿಸಿ ಹಾಕ್ಕೋಬೇಕು. ನೋಡಿ, ಅದಕ್ಕೆ ನಾನು ತಟ್ಟೆಯಲ್ಲಿ ಕಟ್ ಮಾಡಿದ್ದು. ಈ ರೀತಿ ರಸ ಇರುತ್ತಲ್ಲ, ವೇಸ್ಟ್ ಆಗುತ್ತೆ ಅಂಥೇಳಿ ಈ ಸಲ ಜಾಸ್ತಿ ರಸ ಬಂದಿಲ್ಲ, ಸ್ವಲ್ಪ ಬಂದಿದೆ. ಅದನ್ನು ರಸನ ಸೇರಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡಿಬಿಟ್ಟು ಇವಾಗ ನಾನಿಲ್ಲಿ ಒಂದು ಬಟ್ಟೆ ಕಟ್ಬಿಟ್ಟು ಒಂದು 4 ದಿನ ಮುಚ್ಚಿಟ್ರೆ ಸಾಕು. ಜಾಸ್ತಿ ದಿನ ಏನು ಬೇಡ. ಹೆರಳಿಕಾಯಿ 4 ದಿನ ಬಟ್ಟೆ ಕಟ್ಟಿ ಮೇಲೆ ಮುಚ್ಚಿಬಿಟ್ಟು ಇಟ್ಕೊಳ್ತೀನಿ. ನಾಲ್ಕು ದಿನ ಇಟ್ಕೊಂಡ್ರೆ ಸಾಕು. ನೋಡಿ, 4 ದಿನ ಆದಮೇಲೆ ನಾನಿಲ್ಲಿ ತೆಗ್ದು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡಿದ್ದೀನಿ ಹೆರಳಿಕಾಯಿನ. ನೀಟಾಗಿ ಎಲ್ಲವೂ ಮಾಗಿದೆ ಮತ್ತು ರಸ ಕೂಡ ಚೆನ್ನಾಗಿ ಬಿಟ್ಟಿದೆ. ನೋಡಿ, ಎಲ್ಲವೂ ಸೆಂಟ್ರಲ್ಲಿ ನಾನು ಉಪ್ಪು ಹಾಕಿದ್ನಲ್ಲ, ಹಾಗಾಗಿ ಎಲ್ಲವೂ ಸಮವಾಗಿ ಮಾಗಿದೆ. ಅದಕ್ಕೋಸ್ಕರ ನಾವು ಸೆಂಟ್ರಲ್ಲಿ ಉಪ್ಪನ್ನ ಸೇರಿಸಿ ಹಾಕ್ಕೋಬೇಕು ಹೆರಳಿಕಾಯಿನ. ಆಗಿದೆ. ಇವಾಗ ಇದಕ್ಕೊಂದು ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 25 ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಹುರಿಲೇ ಹುರ್ಕೊಳ್ಳೋಣ. ಐ ಫ್ಲೇಮ್ ಮಾಡ್ಕೊಳ್ಳೋದು ಬೇಡ. ಬಾಣಲೆ ಚೆನ್ನಾಗಿ ಕಾಯ್ದಿರುತ್ತಲ್ಲ, ಆವಾಗ ಸೇರಿಸ್ಕೊಂಡು ಈ ಥರ ಸಣ್ಣ ಹುರಿ ಮಾಡಿಬಿಟ್ಟು ಹುರ್ಕೊಳ್ಳೋಣ. ನಾವು ಎಲ್ಲ ಮಸಾಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೋಬೋದು. ಆವಾಗ ಒಂದೊಂದು ಸೀದೋಗ್ಬಿಡುತ್ತೆ, ಒಂದೊಂದು ನೀಟಾಗೆ ಹುರಿಯೋದಿಲ್ಲ. ಅದಕ್ಕೋಸ್ಕರ ನಾನು ಒಂದೊಂದನ್ನೇ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಆಗಿದೆ. ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತೀನಿ. 25 ಗ್ರಾಮ್ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಅದನ್ನು ಹುರ್ಕೊಳ್ಳೋಣ. ಚಿಟಪಟ ಅನ್ನೋವರೆಗೂ ಹುರ್ಕೊಳ್ಳೋಣ. ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ಇದು ಚಿಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಇದನ್ನು ತೊಗೊಳ್ತೀನಿ ಸೈಡ್ಗೆ. ಇವಾಗ 25 ಗ್ರಾಮ್ ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನಂತೂ ಕೈ ಬಿಡ್ದಂಗೆ ಹುರ್ಕೋಬೇಕು. ಯಾಕಂದರೆ ಒಂದು ಕಪ್ಪಗಾಗ್ಬಿಡುತ್ತೆ, ಒಂದು ಕಪ್ಪಗಾಗಿರೋದಿಲ್ಲ, ಇಲ್ಲ ಒಂದು ಹುರಿದೇ ಇರಲ್ಲ. ಅದಕ್ಕೋಸ್ಕರ ಮೆಂತ್ಯನ ಕೈ ಬಿಡ್ದಂಗೆ ಹುರ್ಕೋಬೇಕು ಸಮ ಉರಿಲಿ. ನಾನು ಅದೇ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ. ನೀವೆಲ್ಲ ಯಾವ ರೀತಿಯಾಗಿ ಮಾಡ್ಕೊಳ್ತೀರಾ ಹೆರಳಿಕಾಯಿ ಉಪ್ಪಿನಕಾಯಿ ಅಂತ ಕಮೆಂಟ್ಸ್ ಹಾಕಿ. ಮತ್ತು ಯಾವ ಊರಿಂದ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ಸ್ ಹಾಕಿ. ಯಾವ ಊರಿಂದ ನೀವು ಈ ಚಾನಲ್ನ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಇದು ಕೂಡ ಆಗಿದೆ. ಒಂದು ಪ್ಲೇಟಲ್ಲಿ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 25 ಗ್ರಾಮ್ ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅಂದರೆ 1 ಇಡಿ ಹಿಡ್ಕೊಂಡ್ರೆ 1 ಇಡಿ ಫುಲ್ ಬರುತ್ತೆ. ತೂಕದ ಲೆಕ್ಕ ತೊಗೊಂಡ್ರೆ 25 ಗ್ರಾಮಿನ ಸ್ವಲ್ಪ ಜಾಸ್ತಿ ಬರುತ್ತೆ.
ಇದು ಸಹ ಸಿಹಿಬಾರ್ದು. 2 ಸೋಟಿಂದ ಈ ರೀತಿಯಾಗಿ ಹುರ್ಕೋಬೇಕು. ನಾವು ಸಾಂಬಾರು ಪುಡಿ ಎಲ್ಲ ಮತ್ತು ಈ ಥರ ಉಪ್ಪಿನಕಾಯಿಗೆ ಎಲ್ಲ ಹುರಿಬೇಕಾದ್ರೆ ಸಪ್ರೇಟಾಗಿ ಹುರ್ಕೋಬೇಕು. ಆವಾಗ ಸಮವಾಗಿ ಚೆನ್ನಾಗಿ ಬರುತ್ತೆ ಮಸಾಲೆಗಳು. ಇದು ಆಗಿದೆ, ನಾನು ಪ್ಲೇಟಿಗೆ ಸೇರಿಸ್ಕೊಳ್ತೀನಿ. ನೆಕ್ಸ್ಟು ನಾನಿಲ್ಲಿ 50 ಗ್ರಾಮು ಖಾರದ ಮಣ್ಕಟ್ಟು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ, ಅದನ್ನು ಹುರ್ಕೊಳ್ತೀನಿ. ಮತ್ತು ನಾವು ಈ ರೀತಿ ಮೆಣಸಿನ್ಕಾಯಿ ಹುರಿಬೇಕಾದ್ರೆ 2 ಸೋಟು ಸಹಾಯದಿಂದ ಹುರಿದ್ರೆ ಸಮವಾಗಿ ಹುರಿಯುತ್ತೆ. ನಾನು ಇದನ್ನೆಲ್ಲನೂ ಕೂಲ್ ಆಗೋದಕ್ಕೆ ಇಟ್ಕೊಳ್ತೀನಿ ಸೈಡಲ್ಲಿ. ನೋಡಿ ಇವಾಗ ಎಲ್ಲವೂ ಕೂಲ್ ಆಗಿದೆ. ನಾನಿಲ್ಲಿ 100 ಗ್ರಾಮಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೀನಿ. ಜೀರಿಗೆ, ಸಾಸಿವೆ, ಮೆಂತ್ಯನ ಇದ್ರ ಜೊತೆಲಿ ಮೆಣಸಿನ್ಕಾಯಿನೆಲ್ಲ ಸೇರಿಸ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಇದು ಸಹ ಕೂಲ್ ಆಗಿದೆ. ನಾವು ದಿನ ಊಟದಲ್ಲಿ ಎರಳಿಕಾಯಿನ ಬಳಸೋದ್ರಿಂದ ಪಿತ್ತ ಶಮನವಾಗುತ್ತೆ ಮತ್ತು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಮಸಾಪ್ ಮಾಡಿದಾಗ ದಾಲ್ ಫ್ರೈಗಳು ಮಾಡ್ಕೊಂಡಾಗೆಲ್ಲ ಖಂಡಿತವಾಗೂ ಸೈಡಲ್ಲಿ ಒಂದು ಇದನ್ನ ಹಾಕ್ಕೊಂಡು ತಿಂದ್ಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೊಂಡ್ಮೇಲೆ ನಾವು ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಇವಾಗ ಅದನ್ನು ರುಬ್ಕೊಳ್ತೀನಿ. ನೋಡಿ ರುಬ್ಕೊಂಡಿದ್ದೀನಿ, ಎಲ್ಲ ನೀಟಾಗಿ ಆಗಿದೆ. ಇವಾಗ ಹೆರಳಿಕಾಯಿ ಒಳಗಡೆ ಸೇರಿಸ್ಕೊಳ್ಳೋಣ. ಮೊದಲು ನಾನಿಲ್ಲಿ 3/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತೀನಿ. ಇವಾಗ ರುಬ್ಬಿಟ್ಕೊಂಡಿರೋ ಖಾರ ಸೇರಿಸ್ಕೊಳ್ಳೋಣ. ಖಾರ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಎರಳಿಕಾಯಿ ಉಪ್ಪಿನಕಾಯಿ ಹಾಕಿದ್ದೀವಲ್ಲ, ಅದರಲ್ಲೇ ಉಪ್ಪಿನ ನೀರೆಲ್ಲ ಬಿಟ್ಟಿದೆ, ಅದರಲ್ಲೇ ಮಿಶ್ರಣ ಆಗುತ್ತೆ. ನಾವು ಎಕ್ಸ್ಟ್ರಾ 1 ಡ್ರಾಪು ಸಹ ನೀರನ್ನ ಸೇರಿಸಬಾರ್ದು. ಮಿಕ್ಸಿ ಜಾರ್ಗೂ ಸಹ ನೀರು ಸೇರಿಸಬಾರ್ದು. ಖಾರನ ಮಾತ್ರ ಬಳ್ದಿ ಹಾಕ್ಕೊಬೇಕು. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಳಗಡೆ ನೀರಿದೆ ನೋಡಿ, ಆ ನೀರಲ್ಲೇ ಖಾರ ಎಲ್ಲ ಮಿಕ್ಸ್ ಆಗುತ್ತೆ. ನೋಡಿ ನಾನು ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಮತ್ತು ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ. ಎರಳಿಕಾಯಿ ಉಪ್ಪಿನಕಾಯಿ, ಆ ಬೆಳ್ಳುಳ್ಳಿ, ಮೆಂತ್ಯ, ಜೀರಿಗೆ, ಸಾಸಿವೆ ಎಲ್ಲ ಹುರಿದ್ಬಿಟ್ಟು ಹಾಕಿದ್ದೀವಲ್ಲ, ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನಿಲ್ಲಿ ಕನ್ನಡಿ ಬಾಟಲ್ ತೊಗೊಂಡಿದ್ದೀನಿ. ಕನ್ನಡಿಯಲ್ಲಿ ಬಳಕೆ ಮಾಡಿದ್ರೇ ಚೆನ್ನಾಗಿರುತ್ತೆ, ಏನು ಹಾಳಾಗಲ್ಲ. ಮತ್ತು ಏನು ಪ್ಲಾಸ್ಟಿಕ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋಣ. ಉಪ್ಪಿನಕಾಯಿ ಹಾಕಿಟ್ಕೊಳ್ಳೋದಲ್ವಾ, ನಾನು ಕನ್ನಡಿ ಬಾಟಲಲ್ಲಿ ಎಲ್ಲ ತುಂಬಿ ಇಟ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಈ ಬೋಲ್ಗೆ ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ಟೇಸ್ಟು ಸಕ್ಕತ್ತಾಗಿರುತ್ತೆ. ಈ ಮಸಾಲೆಗೆ ನಾವು ಹಾಗೆ ಮಾಡ್ಕೊಳ್ಳೋದು. ನೋಡಿ ನಾನು ಕನ್ನಡಿ ಬಾಟಲಲ್ಲೆಲ್ಲ ಸೇರಿಸ್ಕೊಂಡಿದ್ದೀನಿ ಉಪ್ಪಿನಕಾಯಿನ. 1 kgಗೆ ಇಷ್ಟ ಆಗಿದೆ. ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ. ಹೇಗೆ ಮಾಡಿದ್ದೀನಿ ನಾನು ಎರಳಿಕಾಯಿ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ ಹಾಕಿ ಸ್ನೇಹಿತರೆ. ಚೆನ್ನಾಗಿ ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವಾಗ ಸುತ್ತ ಕಂಟೈನರ್ಲಿರೋ ಮಸಾಲನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ಮುಚ್ಚಳ ಹಾಕಿ ಇಟ್ಕೊಳ್ಳೋಣ. ಇದನ್ನು 1 ವಾರ ಆದಮೇಲೆ ಬಳಸೋಣ. 1 ವಾರ ಆಗಬೇಕು. ಇದು ನೀಟಾಗಿ ಖಾರ ಎಲ್ಲ ಹಿಡ್ಕೊಳ್ಳೋದಕ್ಕೆ, ಖಾರ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಅವರೆಲ್ರಿಗೂ ಥ್ಯಾಂಕ್ ಯು.